ವಿಜಯಪುರ ಜಿಲ್ಲೆಯು ಅತಿ ಕಡಿಮೆ ಅರಣ್ಯ ಭೂಮಿ ಹೊಂದಿದ್ದು, ಅರಣ್ಯೀಕರಣ ಉದ್ದೇಶದೊಂದಿಗೆ ರಿಯಾಯಿತಿ ದರದಲ್ಲಿ ವಿವಿಧ ಸಸಿಗಳನ್ನು ಅರಣ್ಯ ಇಲಾಖೆ ವಿತರಿಸುತ್ತಿದೆ. ಜಿಲ್ಲೆಯ ಇಂಡಿ, ಸಿಂಧಗಿ, ಮುದ್ದೇಬಿಹಾಳ, ಭೂತನಾಳ ಮತ್ತಿತರ ಕಡೆಗಳಲ್ಲಿ ಸಸಿ ವಿತರಣೆ ನಡೆಯುತ್ತಿದ್ದು, ಅರಣ್ಯ ಪ್ರದೇಶ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ರೈತ ಮುಖಂಡ ವಸಂತ ಬೈರಾಮಡೆ, ಮರವಿಲ್ಲದೆ ಮಳೆ ಇಲ್ಲ, ಪರಿಣಾಮ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಇದೆ. ಹೀಗಾಗಿ ರೈತರು ಅರಣ್ಯ ಭೂಮಿ ಹೆಚ್ಚಳಕ್ಕೆ ಕೈಜೋಡಿಸಬೇಕು ಎಂದರು. ತಾವೆಲ್ಲ ಕೂಡಿ ಒಟ್ಟು ಸಸಿಗಳನ್ನು ಹೆಚ್ಚಿಗೆ ನಡೆಸಿ ಅದೇ ಮತ್ತೊರು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೆಚ್ಚುವರಿಯಾಗಿ ಸಸಿ ನಡೆಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ, ಅರಣ್ಯೀಕರಣ ನಿಟ್ಟಿನಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ಖರೀದಿಸಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದರು. ಆದ್ರೆ ಕೇವಲ 2% ಇರೋದ್ರಿಂದ ಅರಣ್ಯ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಅದರ ಜೊತೆಗೆ ಎಲ್ಲ ರೈತ ಬಾಂಧವರು ಕೂಡ ಪ್ರಯತ್ನ ಮಾಡಿ ಅರಣ್ಯೀಕರಣವನ್ನು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಸಂದರ್ಭ. ಅರಣ್ಯಾಧಿಕಾರಿ ಭಾಗ್ಯವಂತ ಮಸೂದಿ, ರೈತರಿಗೆ ಪೂರಕವಾದ ಸಸಿಗಳನ್ನು ಪೂರೈಸಲಾಗುತ್ತಿದೆ. ವಿವಿಧ ಅಳತೆಯ ಸಸಿಗಳನ್ನು ವಿತರಿಸುವ ಮೂಲಕ ಅರಣ್ಯೀಕರಣಕ್ಕೆ ಕ್ರಮ ವಹಿಸಲಾಗಿದೆ ಎಂದರು. ಹಸಿರೀಕರಣ ಮಾಡಬಹುದು. ಹಾಗೆಯೇ ರೈತರು ಕೂಡ ಸಾಕಷ್ಟು ರೈತರ ಜಮೀನು ಇದೆ, ಅವೈಲೇಬಲ್ ಇದೆ. ಸೊ ರೈತರು ತಮ್ಮ ಜಮೀನಿನ ಬದುಗಳಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಆಗಲಿ ಮತ್ತು ಅಗ್ರೋ ಫಾರೆಸ್ಟ್ ಅಂತ ಏನು ಮಾಡೆಲ್ ಹೇಳ್ತೀವಿ, ವಿವಿಧ ಬಗೆಯ ಮಾಡೆಲ್ ತಮ್ಮ ಜಮೀನಲ್ಲಿ ಅರಣ್ಯೀಕರಣ ಮಾಡಿ ನಮ್ಮ ಇಲಾಖೆಗೆ ಒಂದು ಏನು ಕೊರತೆ ಇರುವಂಥ ಅರಣ್ಯ ಪ್ರದೇಶನ ನೀವು ಹೆಚ್ಚಿಗೆ ಮಾಡುವಲ್ಲಿ ಕೈ ಜೋಡಿಸ್ಬೇಕಂತೇಳಿ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ ಕುಸನಾಳ, ಜಿಲ್ಲೆಯ ವಿವಿಧೆಡೆ ನರ್ಸರಿಗಳಲ್ಲಿ ತಲಾ 35,000 ಸಸಿಗಳನ್ನು ಬೆಳೆಸಲಾಗಿದ್ದು, ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಿಸಲಾಗುತ್ತಿದೆ. ರೈತರು ತಮ್ಮ ಜಮೀನಿನ ಬದುಗಳಲ್ಲಿ ಇವುಗಳನ್ನು ನೆಟ್ಟು ಹಸಿರೀಕರಣಕ್ಕೆ ಒತ್ತು ನೀಡಬೇಕು ಎಂದು ತಿಳಿಸಿದರು. ಹಸಿರೀಕರಣಕ್ಕೆ ನಮ್ಮ ರೈತರ ಕೊಡುಗೆ ಕೂಡ ನಾನು ಜಾಸ್ತಿ ಇದೆ ಅಂತ ನಾನು ಅನ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಈಗ ಸೀತಾಫಲ್, ಬೇವು, ಆಮೇಲೆ ಮಹಾಗನಿ, ರಕ್ತಚಂದನ, ಮುಂದೆ ಶ್ರೀಗಂಧ, ವಿವಿಧ ಜಾತಿ ಸಸಿಗಳನ್ನು ನಾವು ಬೆಳೆಸ್ತೀವಿ. ರೈತರಿಗೆ ಬೇಕಾದಂಥದ್ದೇ ಸಸಿಗಳನ್ನು ನಾವು ಬೆಳೆಸ್ತೀವಿ.